ಮೌನ ಬರೀ ಮಾತಾಡದೆ ಇರೋದಲ್ಲ. ತುಟಿ ಹೊಲಿಯೋದು ಅಂತಾರೆ. ತುಟಿ ಹೊಲ್ಕೊಂಡು ಸನ್ನೆ ಮಾಡ್ಕೊಂಡಿರೋದಲ್ಲ. ಕಿವಿನ ಪ್ಲಗ್ ಮಾಡ್ಕೊಂಡ್ಬಿಟ್ಟು ತುಟಿನ ಹೊಲ್ಕೊಂಡ್ಬಿಟ್ಟು ನಾನು ಮೌನದಲ್ಲಿದ್ದೀನಿ ಅಂತ ಆಚರಣೆ ಮಾಡೋದಲ್ಲ. ಆ ಥರ ಮೌನದಲ್ಲಿ ಇನ್ನೂ ನಾವು ಬೇಕಾದಷ್ಟು ರೆಸಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಒಳಗಡೆ ಬಹಳ ಗಲಾಟೆ ಜಾಸ್ತಿ ಆಗುತ್ತೆ. ಆ ಥರ ಮೌನ ಎಲ್ಲ ಮಾಡಬಾರ್ದು. ಅದು ಆ ಮೌನ ವ್ರತಕ್ಕೆ ಬರಲ್ಲ. ಅದಕ್ಕೆ ಎಂಥ ಸಂಕಲ್ಪ ಆಗಬೇಕು ಅಂದರೆ, ನಾವು ಕಂಪಲ್ಸಿವ್ ಸ್ಟೇಟ್ ಅಂದರೆ ಒತ್ತಾಯಪೂರ್ವಕವಾದ ಸ್ಥಿತಿಯಿಂದ ಒಂದು ಪ್ರಜ್ಞಾಪೂರ್ವಕವಾದ ಸ್ಥಿತಿಗೆ ಹೋಗಬೇಕು ನಾವು. ಇದು ನಿಮ್ಮ ಉದ್ದೇಶ ಆಗಿದ್ರೆ ಆವಾಗ ಮೌನದ ಒಂದು ಪ್ರಾಸೆಸ್ ನಮ್ಗೆ ಅರ್ಥ ಆಗುತ್ತೆ, ಏನಾಗುತ್ತೆ ಅಂತ. ಮೌನದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಶಬ್ದ ಅಂದರೆ ತಿಳ್ಕೋಬೇಕು. ಶಬ್ದ, ನಿಶಬ್ದ, ನಿನಾದ, ನಾದ ಇದೆಲ್ಲ ತಿಳ್ಕೊಂಡಾಗ ಮೌನ ತಾನೇ ಅರ್ಥ ಆಗುತ್ತೆ. ಇದು ಆಬ್ಸೆನ್ಸ್ ಆಫ್ ಸೌಂಡ್ ಅಂತ ಹೇಳ್ಬಾರ್ದು, ಸೌಂಡ್ಲೆಸ್ ಸೌಂಡ್ ಅಂತ ಹೇಳ್ಬೋದು. ರೆವರ್ಬರೇಟಿಂಗ್ ಸೌಂಡ್ಲೆಸ್ ಸೌಂಡ್. ನಾವು ಹಾಗೆ ನೋಡಿದಾಗ ಭೂಮಿಗೆ ಒಂದು ಶಬ್ದ ಇದೆ. ಪ್ರಪಂಚ ಸೃಷ್ಟಿಯಾಗಿದ್ದೇ ಶಬ್ದದಿಂದ, ನಾದದಿಂದ. ಅದೇ ಬೇಸ್, ಕೋರ್. ಕೋರ್ ಆಫ್ ಸೈಲೆನ್ಸ್ ಈಸ್ ದಿ ಸೌಂಡ್ಲೆಸ್ ಸೌಂಡ್. ಸರ್ಫೇಸ್ ಸೌಂಡ್ ಆದರೆ ಕೋರು ಸೈಲೆನ್ಸ್. ಆ ಸೈಲೆನ್ಸು ಅದನ್ನ ಸೌಂಡ್ಲೆಸ್ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಏನೋ ಒಂದು ವಿಶೇಷವಾದ ತಾಡಣಗಳಿದೆ. ಭೂಮಿಗೆ ಒಂದು, ನೀರಿಗೆ ಒಂದು, ವಾಯುಮಂಡಲದಲ್ಲೇ ಒಂದು, ಆಕಾಶದಲ್ಲೇ ಒಂದು ಶಬ್ದಗಳಿದೆ. ಈ ವಾಯುಮಂಡಲದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಎಮೋಷನ್ ಏನಿದೆ ಅದಕ್ಕೂ ಒಂದು ಶಬ್ದ ಇದೆ. ಹ್ಯೂಮನ್ ಎಮೋಷನ್ಸ್ಗೂ ಕೂಡ ಒಂದು ಸೌಂಡ್ ಇದೆ. ನಮ್ಮ ನಗು, ನಲಿವು, ನೋವು ಎಲ್ಲಕ್ಕೂ ಸೌಂಡ್ ಇದೆ. ಹ್ಯೂಮನ್ ಲೈಫ್ ಈ ಸೌಂಡ್ ಆಫ್ ಬರ್ತ್ ಅಂಡ್ ಡೆತ್ ಅಂತ ಹೇಳ್ತೀವಿ. ಅದರಿಂದ ಶಬ್ದನ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಇಲ್ಲ. ನಾವು ಎಲ್ಲಿವರೆಗೆ ನಾವು ಮೌನನ ಮಾಡ್ತೀನಿ ಅಂತ ಹೇಳ್ತೀವೋ ಅಲ್ಲಿವರೆಗೆ ನೀವು ವಾಚ್ ಮಾಡ್ತಾ ಇದ್ರೆ ನೀವು ಮೌನ ಆಗಕ್ಕೆ ಸಾಧ್ಯ ಇಲ್ಲ. ಮೌನ ಮಾಡೋದಲ್ಲ, ಮೌನವೇ ನೀವು ಆಗ್ಬಿಡ್ಬೇಕು. ಇಟ್ಸ್ ಎ ಟೋಟಲಿ ಬೀಯಿಂಗ್ ಇನ್ ಸೈಲೆನ್ಸ್. ಪ್ರತಿಯೊಂದು ಶಬ್ದಕ್ಕೂ ಒಂದು ಆಕಾರ ಇದೆ. ಪ್ರತಿಯೊಂದು ಶಬ್ದಕ್ಕೂ ಆಕಾರ ಇದೆ. ಆ ಮೌನದಲ್ಲಿ ನಾವು ಯಾವ ಆಕಾರವನ್ನ ಬೇಕಾದ್ರೂ, ನಿರಾಕಾರ ಸ್ಥಿತಿಗೆ ಹೋಗುವಾಗ ಯಾವ ಆಕಾರವನ್ನು ಬೇಕಾದರೂ ಕರಗಿಸಿ ನಿರಾಕಾರಕ್ಕೆ ಹೋಗ್ಬೋದು. ಈ ಆಕಾರ ಶಬ್ದವನ್ನ ಮಂತ್ರ ಅಂತ ಹೇಳ್ತಾರೆ, ಆಕಾರವನ್ನ ಯಂತ್ರ ಅಂತ ಹೇಳ್ತಾರೆ, ಇದನ್ನು ತಿಳ್ಕೊಳ್ಳೋದನ್ನ ತಂತ್ರ ಅಂತ ಹೇಳ್ತಾರೆ. ಈ ಶಬ್ದ, ಮಂತ್ರ, ಯಂತ್ರ, ತಂತ್ರಗಳನ್ನ ನಾವು ಅದರ ಸೂಕ್ಷ್ಮತೆಯನ್ನು ತಿಳ್ಕೊಳ್ತೀವಿ. ಕೋರ್ ಈಸ್ ಸೈಲೆನ್ಸ್, ದಿ ಸರ್ಫೇಸ್ ಈಸ್ ಸೌಂಡ್. ಎಲ್ಲ ಶಬ್ದಗಳು ಬಂತಲ್ಲ ಪ್ರಾರಂಭದಲ್ಲಿ, ಆ ಶಬ್ದಗಳೆಲ್ಲವೂ ಕೂಡ ಅದು ನಮ್ಮ ಕೋರಿಂದ ಬಂದಿದ್ದು. ಕೋರನ್ನು ನಾವು ಹೇಳ್ತೀವಿ ಸ್ವಯಂ ಕೃತಿ, ಸಂಸ್ಕೃತಿ ಅಂತ ಹೇಳ್ತೀವಿ. ಸಂಸ್ಕೃತಿ ನಮ್ಮ ಸಹಜವಾದ ಸಂಸ್ಕಾರ. ಸಂಸ್ಕೃತಿಯಿಂದ ಬಂದದ್ದು ಸಂಸ್ಕೃತ ಆಯಿತು. ಪ್ರತಿಯೊಂದು ಅಕ್ಷರವೂ ಕೂಡ ಡಿಸ್ಕವರ್ಡ್ ಇದು. ಅದರಿಂದ ನಾವು ಒಳಗಡೆ ಹೋಗ್ತಾ 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 ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಡಿಸ್ಕವರ್ ಮಾಡ್ತಾ ಮಾಡ್ತಾ ಆ ಮೌನನ ನಮಗೆ ಶಬ್ದಗಳ ಡಿಫ್ರೆಂಟ್ ಡೈಮೆನ್ಷನ್ಸ್ ಗೊತ್ತಾಗುತ್ತೆ. ಹೇಗೆ ನಾವು ಹೊರಗಡೆ ಶಬ್ದದಲ್ಲಿ ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಈ ಜರ್ನಿನಲ್ಲಿ ಬಿಡುಗಡೆ ಆಗ್ತಾ 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 ಹೋಗುತ್ತೆ. ಮೌನದಲ್ಲಿ ಮಾತಾಡಬಹುದು, ಮೌನದಲ್ಲಿ ನಗಬಹುದು, ಮೌನದಲ್ಲಿ ಹಾಡಬಹುದು, ಮೌನದಲ್ಲಿ ಕುಣಿಬಹುದು. ಮೌನ ಅಂದಾಗ ಇದು ಮಾತಿಲ್ಲದೆ ಇರೋದು ಅಂತ ಅರ್ಥ ಅಲ್ಲ. ನಿನ್ನ ಒಳಗಡೆ ಪ್ರಶಾಂತವಾದ ಸ್ಥಿತಿ ಇರುತ್ತೆ. ನೀನು ನಿನ್ನಗೆ ಹತ್ತಿರವಾಗಿರ್ತೀಯ. ಅದರಿಂದ
ಆ ಮೌನದಿಂದ ಮಾಡೋ ಕೆಲಸ ಎಲ್ಲ ಏನಿದೆ ಅದು ನೀನು ಮಾಡ್ತಾ ಇರಲಿಲ್ಲ. ಅದನ್ನೇ ಪರಮಾತ್ಮ ಸೇವೆ ಅಂತ ಹೇಳೋದು. ನಿನ್ನ ಸಂಕಲ್ಪಗಳು ಪರಮಾತ್ಮನ ಸಂಕಲ್ಪವಾಗಿರುತ್ತೆ. ಆ ಥಾಟ್ ಇಲ್ಲ. ಎಲ್ಲೂ ನೀನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ. ಎಲ್ಲಿ ನಾನು ಮಾಡ್ತಾ ಇರ್ತೀವೋ ಅದು ಕೆಲಸ ಸೇವೆ ಆಗೋದಿಲ್ಲ. ಯಾವಾಗ ಸೇವೆ ಆಗೋದು, ನಮ್ಮ ಸಂಕಲ್ಪ ಯಾವಾಗ ಸೇವೆ ಆಗೋದು ಅಂದರೆ ಪರಮಾತ್ಮನ ಒಂದು ಕಾರ್ಯ ನಾನು ಮಾಡ್ತಾ ಇದ್ದೀನಿ. ಅದು ಆಫೀಸಲ್ಲಿರ್ಬೋದು, ಅಡುಗೆ ಮನೇಲಿರ್ಬೋದು, ಎಲ್ಲೇ ಇರ್ಬೋದು, ಅದು ಮೌನದಿಂದ ನಡೀತಾ ಇದೆ ಅಂತ ವ್ರತ. ಮೌನದಿಂದ ಈ ವ್ರತ ನಡೀತಾ ಇದೆ. ಸೇವೆ ಅನ್ನೋದು ನೀವು ಎಲ್ಲೇ ಇರಿ, ಏನೇ ಮಾಡಿ, ಮಾಡುವುದು ಎಷ್ಟು ಮಾಡ್ತೀರಾ, ಏನು ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ನೀವು ಶಾಂತವಾಗಿದ್ದೀರಾ, ನೀವು ಮಾಡ್ತಾ ಇರುವಾಗ ಆನಂದವಾಗ್ತಾ ಇದೆಯಾ, ನಿಮಗೆ ಎಲ್ಲೂ ಸ್ಟ್ರೈನ್ ಆಗ್ತಾ ಇಲ್ವಾ, ಟೆನ್ಷನ್ ಆಗ್ತಾ ಇಲ್ವಾ, ನೀವು ಬೈಕೊಂಡು ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸ ಅಂತ ಮಾಡ್ತಾ ಇದ್ದೀರಾ, ಅದೆಲ್ಲ ನಮಗೆ ಗೊತ್ತಾಗುತ್ತೆ ಮೌನದಲ್ಲಿ. ಆವಾಗ ನಾವು ಅದನ್ನು ಮಾಡೋದಿಲ್ಲ, ಮಾಡಕೂಡ್ದು. ನಾವು ಆ ಲೆವೆಲ್ನಲ್ಲಿ ಕೆಲಸ ಮಾಡಿದಾಗ ನಮಗೆ ಸುಸ್ತಾಗುತ್ತೆ, ಕಾಯಿಲೆ ಬರುತ್ತೆ. ಅದು ಮೌನದಿಂದ ಬಂದದ್ದಲ್ಲ. ಮೌನದಿಂದ ಬರುವ ಕರ್ಮ ಮಾತ್ರವೇ ಪರಮಾತ್ಮನ ಸೇವೆಗೆ ಅದು ಮಡಿಯಾಗಿ ಹೋಗೋದು. ಇನ್ಮಿಕ್ಕಿದ್ದು ಯಾವುದು ನಾವೆಷ್ಟೇ ಮಾಡಿದ್ರು ಅದರಲ್ಲಿ ನಾನು ಮಾಡಿದೆ ಅನ್ನೋ ಒಂದು ಬ್ರ್ಯಾಂಡ್ ಇರುತ್ತಲ್ಲ, ನೀವು ಸ್ಟ್ಯಾಂಪ್ ಕೊಡ್ತೀರಲ್ಲ, ಅದು ಮೌನದಿಂದ ಬಂದಿರಲ್ಲ. ಮೌನದ ಕೆಲಸ, ಮೌನದ ಭಾವ, ಮೌನದ ರಾಗ, ಮೌನದ ಚಿಂತೆ, ಅದರಲ್ಲಿ ಯಾವ ನಿಷ್ಕಲ್ಮಶವಾಗಿರುತ್ತೆ. ಇಲ್ಲಿ ಅದಕ್ಕೆ ಹೇಳೋದು ಸ್ಟಿಲ್ನೆಸ್ ಅಂತಾರೆ. ಆ ಮೌನ ಭಾವಪರವಶವಾಗಿದ್ದಾಗ ಒಂದು ಸ್ಟಿಲ್ನೆಸ್ ಬರುತ್ತೆ. ನೀವು ಹೊರಗಡೆಯಿಂದ ಮಾಡ್ಕೊಂಡಾಗೂ ಕೂಡ ಒಂದು ಹಾಡು ಕೇಳ್ತಾ ಸ್ಟಿಲ್ನೆಸ್ ಬರುತ್ತೆ. ಅದು ಬಹಳ ಟೆಂಪ್ರರಿ. ಅದನ್ನು ಸಸ್ಟೈನ್ ಮಾಡಬೇಕಾದ್ರೆ ನಾವು ಇನ್ವಾಲ್ವ್ ಆಗಬೇಕು, ಅದರೊಳಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡುವಾಗ ಹೊರಗಡೆಯಿಂದ ಮಾಡೋದಲ್ಲ, ಸಂಕಲ್ಪ ಒಳಗಿಂದಾಗಿರಬೇಕು, ಸಂಸ್ಕಾರ ಒಳಗಿಂದಾಗಿರಬೇಕು, ಸ್ವಭಾವದಿಂದ ಮಾಡಬೇಕು. ಆವಾಗ ಮೌನದಿಂದ ಬಂದದ್ದೆಲ್ಲವೂ ಕೂಡ ಪರಮಾತ್ಮನಿಗೆ ತಲುಪತ್ತೆ. ಅಲ್ಲಿಂದ ಬಂದಿದ್ದು ಅವನಲ್ಲಿ. ಬಾಯಿನಲ್ಲಿ ಹೇಳ್ತೀವಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅಂದರೆ ಬಹಳ ಆಳವಾಗಿದೆ. ಪುರಂದರದಾಸರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ ಹೇಳಿದ್ರು ಅಂತ. ಸೋರ್ಸಿಂದ ಬಂದಿದ್ದು ಸೋರ್ಸ್ಗೆ ಹೋಗಬೇಕು, ಅದು ಮಾತ್ರ ಸೇವೆ ಆಗೋದು. ಮೌನ ಅನ್ನೋದು ಸೋರ್ಸ್. ದ ಕೋರ್ ಸೌಂಡ್ ಈಸ್ ದಿ ಸರ್ಫೇಸ್. ನಾವು ಮಾತಾಡಲಿ, ಎಷ್ಟೋ ಸತಿ ಜಾಸ್ತಿ ಮಾತಾಡೋದು ಬೇಕಿಲ್ಲ, ಅದನ್ನು ಕಮ್ಮಿ ಹೇಳಬೇಕಂದಾಗ ನಾವು ಕನ್ಸರ್ನು ವಿ ಆರ್ ಕನ್ಸರ್ನ್ ವಿತ್ ಎವ್ರಿಥಿಂಗ್, ಟು ಪುಟ್ ಎವ್ರಿಥಿಂಗ್ ಇಂಟು ಪ್ರಿಸೈಸ್ ಆಗಿ ಹೇಳಬೇಕಾದ್ರೆ ಆವಾಗ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ನಮ್ಮ ಇನ್ವಾಲ್ವ್ಮೆಂಟ್ ಅದು ಮೌನ, ಅದರಲ್ಲಿ ಮೌನ ಇರುತ್ತೆ, ಅದು ರೆವರ್ಬ್ರೇಟ್ ಆಗುತ್ತೆ. ಚಿಕ್ಕ ಮಾತಾಡ್ಬೋದು, ಒಬ್ರಿಗೆ ತಲುಪುತ್ತೆ. ಒಂದ್ಸತಿ ಮಾತಾಡದೇನೆ ನಿಮ್ಮ ಮನಸ್ಸಿಗೆ ಬಂದಿದ್ದು ತಲುಪುತ್ತೆ. ಖಂಡಿತವಾಗ್ಲೂ ಮೆಸೇಜ್ ಹೋಗುತ್ತೆ. ಯಾಕೆ ಮೌನದಿಂದ ನಾವು ಎಷ್ಟೋ ಆಂತರ್ಯವನ್ನು ತಲುಪೋದು, ಎಷ್ಟೋ ಜನರ ಆಂತರ್ಯವನ್ನು. ಮೌನ ಮಾಡೋದು ಅಂದರೆ ಬಾಯಿ ಮುಚ್ಕೊಂಡಿರೋದಲ್ಲ, ಮಾತು ತಿಳಿಸೋದಲ್ಲ, ಅಥವಾ ಇಷ್ಟು ದಿನ ಅಂತ ಮಾಡೋದಲ್ಲ. ನಮ್ಮ ಸ್ವಭಾವದಲ್ಲಿ ಪ್ರತಿಯೊಂದು ಕೂಡ ಆ ಒಳಗಡೆಯಿಂದ ಸಂಸ್ಕರಿಸಿ ಹೊರಗಡೆ ಬರೋದೇ ಮೌನ.